ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ರನ್ನ ಏಷ್ಯಾದ ಶಾಂತಿದೂತ ಅಂತ ಹೇಳಿ ಕರೆದಿದ್ರು. ಆದರೆ ಅಲ್ಲಿನ ಗುಪ್ತಚರ ಇಲಾಖೆ ಇದಕ್ಕೆ ವ್ಯತಿರಿಕ್ತವಾದಂಥ ವರದಿಯನ್ನು ನೀಡಿದೆ. ಬರೀ ವರದಿಯಲ್ಲ, ಎಚ್ಚರದಿಂದ ಇರುವುದಕ್ಕೆ ಸೂಚಿಸಿದೆ. ಪಾಕಿಸ್ತಾನ ಅನ್ನೋದು ನಂಬಿಕೆಗೆ ಅರ್ಹವಾದಂತಹ ದೇಶ ಅಲ್ಲ ಅಂತ ಹೇಳಿ ಪರೋಕ್ಷವಾಗಿ ಹೇಳಿದ್ದಾರೆ. ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಯುದ್ಧವನ್ನು ನಾನೇ ನಿಲ್ಲಿಸಿದ್ದು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ 108 ಬಾರಿ ಹೇಳ್ಕೊಂಡಿದ್ದಾರೆ. ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಹಾಸಿಮ್ ಮುನೀರ್ಗೆ ಶ್ವೇತಭವನದಲ್ಲಿ ಔತಣಕೂಟವನ್ನು ಕೂಡ ಇವರು ಏರ್ಪಡಿಸಿದ್ರು. ಆದರೆ ಅಮೆರಿಕದ ಇಂಟೆಲಿಜೆನ್ಸ್ ನೀಡಿರುವ ವರದಿಯಲ್ಲಿ ಅಮೆರಿಕದ ಕಡೆಗೆ ಟಾರ್ಗೆಟ್ ಮಾಡುವಂತಹ ಪರಮಾಣು ಕ್ಷಿಪಣಿಗಳನ್ನು ಪಾಕಿಸ್ತಾನ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿಸ್ತಾ ಇದೆ ಅಂತ ಹೇಳಿದ್ದಾರೆ. ಅಮೆರಿಕಕ್ಕೆ ಪಾಕಿಸ್ತಾನವೇ ದೊಡ್ಡ ಪರಮಾಣು ಭೀತಿಯ ರಾಷ್ಟ್ರವಾಗಿದೆ ಅಂತ ಹೇಳಿ ಅಲ್ಲಿನ ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕಿ ಅಂದರೆ ಡೈರೆಕ್ಟರ್ ಆಫ್ ನ್ಯಾಷನಲ್ ಇಂಟೆಲಿಜೆನ್ಸ್ನ ತುಳಸಿ ಗಬಾರ್ಡ್ ಅವರು ಎಚ್ಚರಿಸಿದ್ದಾರೆ. ಬರೀ ಪಾಕಿಸ್ತಾನದಿಂದ ಮಾತ್ರ ಅಲ್ಲ, ಜಾಗತಿಕ ಭದ್ರತಾ ಸವಾಲುಗಳ ಬಗ್ಗೆ ಕೂಡ ಇವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಮೆರಿಕ ಎದುರಿಸ್ತಾ ಇರುವಂತಹ ಅತಿ ದೊಡ್ಡ ಪರಮಾಣು ಭೀತಿಗಳ ಪಟ್ಟಿಯಲ್ಲಿ ರಷ್ಯಾ, ಚೀನಾ ಹಾಗೆ ಉತ್ತರ ಕೊರಿಯಾ ಇತ್ತು. ಈಗ ಇದ್ರ ಜೊತೆಗೆ ಪಾಕಿಸ್ತಾನ ಕೂಡ ಸೇರಿದೆ ಅಂತ ಹೇಳಿ ತುಳಸಿ ಗಬಾರ್ಡ್ ಅವರು ಹೇಳಿದ್ದಾರೆ. ಇನ್ನು ತುಳಸಿ ಗಬಾರ್ಡ್ ಅವರು ತಮ್ಮ ವರದಿಯಲ್ಲಿ ಅಮೆರಿಕದ ಮೇಲೆ ದಾಳಿ ಮಾಡೋ ಸಾಮರ್ಥ್ಯವನ್ನು ಹೊಂದಿರುವ ಕ್ಷಿಪಣಿಗಳ ಸಂಖ್ಯೆಯಲ್ಲಿ ತೀವ್ರವಾದಂಥ ಏರಿಕೆಯಾಗ್ತಾ ಇದೆ. ಈಗ ಸುಮಾರು 3000ದಷ್ಟು ಇರುವಂಥ ಕ್ಷಿಪಣಿಗಳು 2035 ವೇಳೆಗೆ 16,000ದಷ್ಟು ಏರಿಕೆಯಾಗಬಹುದು ಅಂತ ಹೇಳಿ ಅವರು ಅಮೆರಿಕದ ಕಾಂಗ್ರೆಸ್ಸಿಗೆ ಹೇಳಿದ್ದಾರೆ. ಪಾಕಿಸ್ತಾನವನ್ನು ದಕ್ಷಿಣ ಏಷ್ಯಾದ ಶಾಂತಿದೂತ, ಶಾಂತಿಯ ರಕ್ಷಕ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಡಿ ಹೊಗಳಿದ್ರು. ಆದರೆ ಅಮೆರಿಕದ ಗುಪ್ತಚರ ಸಂಸ್ಥೆಗಳು ಪಾಕಿಸ್ತಾನವೇ ದೊಡ್ಡ ಭದ್ರತಾ ಭೀತಿಯಾಗಿದೆ ಅಂತ ಹೇಳಿ ವರದಿಯಲ್ಲಿ ಹೇಳಿದ್ದಾರೆ. ರಷ್ಯಾ ಮತ್ತು ಉತ್ತರ ಕೊರಿಯಾದ ನಡುವಿನ ಸಂಬಂಧ ಅನ್ನೋದು ದಿನದಿನಕ್ಕೆ ಗಟ್ಟಿಯಾಗ್ತಾ ಇದೆ. ಇದು ಅಮೆರಿಕಕ್ಕೆ ತಲೆನೋವಾಗಿ ಪರಿಣಮಿಸಬಹುದು. ಇನ್ನು ಕೆಲವು ರಾಷ್ಟ್ರಗಳು ಸಂಘಟಿತವಾಗಿ ತಮ್ಮ ಮಿಲಿಟರಿ ಸಾಮರ್ಥ್ಯಗಳನ್ನು ಹೆಚ್ಚಿಸ್ಕೊಳ್ತಾ ಇದ್ದಾವೆ ಅಂತ ಹೇಳಿ ಈ ವರದಿಯಲ್ಲಿ ಅವರು ಹೇಳ್ಕೊಂಡಿದ್ದಾರೆ.